ಹಾಯ್ ಹಲೋ ನಮಸ್ತೆ ಇನ್ಫೋ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಸಾಲ್ಯಾನ್ ಚಾರ್ಮಡಿ. ಇವತ್ತು ಭಾನುವಾರ, ಹಾಗಾಗಿ ನಿನ್ನೆ ದಿನ ಶನಿವಾರ ನಮಗೆ ಯಕ್ಷಗಾನ ಇದ್ದದ್ದು ವಾಮದಪದ ಹತ್ರ ನೈನಾಡು. ಇವತ್ತು ಭಾನುವಾರ, ಹೇಗೂ ಕಾಲೇಜಿಗೆ ರಜೆ ಇದೆ. ಸೊ ಬೆಳಿಗ್ಗೆ ಒಂದು 10 ಗಂಟೆಗೆ ಎದ್ದು ಪೇಟೆಗೆ ಹೊರಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿ ಪೇಟೆಗೆ ಹೊರಟ. ಏನಂತ ಕೇಳಿದರೆ ಭಾನುವಾರ ಅಲ್ವಾ, ಸೊ ಅಮ್ಮ ಹೇಳಿದರು ಚಿಕನ್ ಏನಾದರೂ ತರಬೇಕು ಅಂತ ಹೇಳಿ. ಅದಕ್ಕೋಸ್ಕರ ಚಿಕನ್ ತರಬೇಕಲ್ಲ ಅಂತ ಹೇಳಿ ಮನೆಯಿಂದ ನಮ್ಮ ಊರಾಗಿರುವಂತಹ ಚಾರ್ಮಾಡಿಗಿಂತ ಸ್ವಲ್ಪ ಹಿಂದೆ ಕಕ್ಕಿಂಜೆ ಅನ್ನೋ ಊರಿದೆ, ಅಲ್ಲಿಗೆ ಹೋಗಿ ಚಿಕನ್ ತರಬೇಕು ಅಂತ ಹೇಳಿ ಹೊರಟೆ. ಏನೋ ಭಾನುವಾರ ಸ್ವಲ್ಪ ಚಿಕನ್ ಮಾಡುವ ಅಂತ ಹೇಳಿ ಡಿಸೈಡ್ ಮಾಡಿ ಹೋಗಿರುವಂಥದ್ದು. ಹಾಗಾಗಿ ಮನೆಯಿಂದ ನಾನು ಹೋಗಿರುವಂಥದ್ದು ಕಕ್ಕಿಂಜೆ ಪೇಟೆಗೆ. ನೋಡಿ, ಇದೆ ಮೀನಿನ ಸ್ಟಾಲ್ ಇದೆ, ಅಲ್ಲಿ ಚಿಕನ್ ಶಾಪ್ಗಳೆಲ್ಲ ಇದೆ. ಹಾಗಾಗಿ ಹೋಗಿ ಅಲ್ಲಿ ಚಿಕನನ್ನು ತಗೊಳ್ಬೇಕು ಅಂತ ಹೇಳಿ ಹೋದೆ. ಒಂದಷ್ಟು ಭಾನುವಾರ ಆಗಿರೋದ್ರಿಂದ ಅವರಿಗೆ ಬೇರೆ 10-30 kg ಆರ್ಡ್ರ್ ಏನೋ ಇತ್ತು, ಅದನ್ನೆಲ್ಲ ಮಾಡ್ತಾಯಿದ್ರು. ಸೊ ನನ್ನದು ಸಿಗುವ ತನಕ ನಾನು ಕೂಡ ವೆಯ್ಟ್ ಮಾಡ್ತಾಯಿದ್ದೆ. ಒಂದಷ್ಟು ಅವರು ಕೂಡ ಮಾತಾಡಿದರು. ಬೆಂಗಳೂರಿನ ಯಕ್ಷಗಾನಕ್ಕೆ ಬೆಂಗಳೂರಿಗೆ ಹೋಗಿರುವಂಥದ್ದು ವ್ಲಾಗನ್ನು ಕೂಡ ನೋಡಿದ್ದಾರಂತೆ, ಮತ್ತು ಪಾಡ್ಕಾಸ್ಟ್ ವೀಡಿಯೋಸ್ಗಳನ್ನು ಕೂಡ ನೋಡ್ತಾ ಇದ್ದಾರೆ ಅಂತ ಹೇಳಿದರು. ಸೊ ಹಾಗಾಗಿ ಅವರು ಕೂಡ ಸಬ್ಸ್ಕ್ರೈಬರ್ ಅಂತೆ ನಮ್ಮ ಊರವರೇ. ಹೀಗಿರುವಾಗ ಸೊ ಅಲ್ಲಿ ಒಂದಷ್ಟು ಹೊತ್ತು ವೆಯ್ಟನ್ನು ಮಾಡಿ ಅವರು ನನಗೆ ಏನು ಆರ್ಡ್ರ್ ಕೊಡಬೇಕಲ್ಲ ಅದನ್ನು ಕೊಡೋ ತನಕ ಕಾಯಬೇಕು ಅಂತ ಹೇಳಿ ಕಾಯ್ತಾಯಿದ್ದೆ. ಬೇರೆ ಮಾಂಸ ಎಲ್ಲ ಮಾಡ್ತಾಯಿದ್ರು, ಚಿಕನನ್ನು ಮಾತಾಡ್ತಾಯಿದ್ರು. ಸೊ ಹಾಗಾಗಿ ವೆಯ್ಟ್ ಮಾಡಿ ನಮಗೆ ಎಷ್ಟೊತ್ತಿಗೆ ಸಿಗತ್ತಪ್ಪ ಅಂತ ಹೇಳಿ ಕಾಯ್ತಾ ಸುಸ್ತಾಯಿತು. ಬಟ್ ಆಲ್ರೆಡಿ ನಾನು ಬೇಗ ಮಾಡಿಕೊಟ್ರು, ಬೇರೆಯವರು ಇದ್ದರು, ಆದರೂ ಕೂಡ ನನಗೆ ಬೇಗ ಮಾಡಿ ಕೊಟ್ಟರು. ಕೇವಲ ಚಿಕನನ್ನು ತಗೊಂಡ್ರೆ ಸಾಕಾಗುವುದಿಲ್ಲ ಅಲ್ಲ, ಸೊ ಅದರ ಜೊತೆಗೆ ಒಂದಷ್ಟು ಮಸಾಲ ಕೂಡ ಬೇಕಂತ ಹೇಳಿ ಮಸಾಲವನ್ನು ಕೂಡ ಕೇಳಿ, ಚಿಕನ್ ಮಸಾಲ ಕೂಡ ಅಲ್ಲಿ ಇತ್ತು, ಅದನ್ನು ಕೂಡ ಕೇಳಿ ತಗೊಂಡೆ. ಸಣ್ಣ ಶಾಪು, ಬಟ್ ನಾವು ಆಲ್ಮೋಸ್ಟ್ ಹೋಗುವಂಥದ್ದಲ್ಲಿಗೆ. ಸೊ ಚಿಕನ್ ಮಸಾಲವನ್ನು ಕೂಡ ತಗೊಂಡೆ. ಯಾರೋ ಹುಡುಗೊಬ್ಬ ಇದ್ದ, ಮೋಸ್ಟ್ಲಿ ಸ್ಟೂಡೆಂಟ್ ಅಂತ ಕಾಣುತ್ತೆ, PUC ಆಗಿ ರಜೆಯಲ್ಲಿ ಕೆಲಸಕ್ಕೆ ಬಂದಿರೋದು ಅಂತ ಕಾಣ್ತದೆ. ಸೊ ಅಲ್ಲಿಂದ ನಾನು ಅಲ್ಲಿಂದ ನನ್ನ ಆರ್ಡ್ರನ್ನು ತಗೊಂಡು ನೇರ ಮನೆಗೆ ಬಂದೆ. ಒಂದು 2-3 ಮಿನಿಟ್ಸ್ ಅಷ್ಟೇ ಕಕ್ಕಿಂಜೆ ಪೇಟೆಯಿಂದ ನಮ್ಮ ಮನೆಗೆ. ಭಾನುವಾರ ಆಗಿರೋದ್ರಿಂದ ಇವತ್ತು ತುಂಬ ಸಿಕ್ಕಾಪಟ್ಟೆ ಮದುವೆ ಅಂತ ನನಗೂ ಕೂಡ ಹೋಗೋದಕ್ಕಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಹೋಗ್ಲಿಕ್ಕೆ ಆಗಲಿಲ್ಲ. ತುಂಬ ಜನ ಪೇಟೆಯಲ್ಲೆಲ್ಲ ತುಂಬ ರಶ್ ಇತ್ತು. ಬಸ್ಸಿಗೆಲ್ಲ ವೆಯ್ಟಿಂಗನ್ನು ಮಾಡ್ತಾಯಿದ್ರು. 1-2 ನೋಡಿ ಇಲ್ಲೆಲ್ಲ ನಿಂತಿರುವಂಥವ್ರು. ಇದು ಕಕ್ಕಿಂಜೆ ಪೇಟೆ ಸಿಟಿ, ನಮಗೆ ಇದೇ ಸಿಟಿ ಬರಬೇಕು. ಇದರಿಂದ ಮುಂದೆ ಹೋದರೆ, ಅಂದರೆ ನಾನು ಮುಂದೆ ಹೋಗ್ತಿದ್ದೀನಲ್ಲ ಆ ರೂಟಲ್ಲಿ, ಅದಕ್ಕಿಂತ ಹಿಂದೆ ಬಂದರೆ ಅದು ಚಾರ್ಮಾಡಿ ರೂಟು. ಈಗ ನಾನು ನನ್ನ ಮನೆಯ ರೂಟ್ ಅಂದರೆ ಉಜಿರೆ ಸೈಡ್ಗೆ ಬರ್ತಾ ಇದ್ದೇನೆ. ಕಕ್ಕಿಂಜೆಯಿಂದ 1 ಕಿಲೋಮೀಟ್ರ್ ಅಷ್ಟೇ ದಾರಿ ಇರುವಂಥದ್ದು. ಸೊ ಅಲ್ಲಿಂದ ನಾನು ನೇರ ಮನೆಗೆ ಬಂದೆ. ಮನೆಗೆ ತುಂಬ ಬಿಸಿಲು ಬೇರೆ ಇತ್ತು. 10:30-11 ಗಂಟೆ ಆಗಿತ್ತಲ್ಲ, ತುಂಬ ಸಖತ್ತು ಬಿಸಿಲಾಗಿತ್ತು. ಮನೆ ಹತ್ರ ಬಸ್ ಸ್ಟಾಪ್ ಇದೆ, ಅಂದರೆ ಇವಾಗ ರೋಡ್ ಕನ್ಸ್ಟ್ರಕ್ಷನ್ ಎಲ್ಲ ಇರೋದ್ರಿಂದ ಬಸ್ ಸ್ಟ್ಯಾಂಡ್ ತೆಗೆದಿದ್ದಾರೆ. ಬಟ್ ಅಲ್ಲಿ ಕೂಡ ಮನೆ ಹತ್ರ ಕೂಡ ತುಂಬ ಜನ ನಿಂತಿದ್ರು. ಅಂದರೆ ಇವತ್ತು ಮದುವೆ ಫಂಕ್ಷನ್ ಏನೋ ಇದೆ, ತುಂಬ ಭಾನುವಾರ ಅಲ್ವಾ, ಹಾಗಾಗಿ. ಸೊ ಎಲ್ಲ ಮದುವೆಗೆ ಹೊರಡುವವರು. ನೋಡಿ ನಮ್ಮ ಮನೆ ಹತ್ತಿರ ಆಗ್ತಾಯಿದೆ. ರೋಡ್ ಪಕ್ಕನೇ ನಮ್ಮ ಮನೆ ಇರುವಂಥದ್ದು, ಹೈವೇ ಇದು ರೋಡ್ ಪಕ್ಕನೇ ನಮ್ಮ ಮನೆ ಇರುವಂಥವರು. ಉಜಿರೆಯಿಂದ ಮುಂದೆ ಚಾರ್ಮಾಡಿ ರೂಟಿಗೆ ಬರುವಾಗ ಕಕ್ಕಿಂಜೆ ಅನ್ನುವಂತಹ ಒಂದು ಪೇಟೆ ಸಿಗುತ್ತೆ, ಅದಕ್ಕಿಂತ ಮುಂಚೆ ನಮ್ಮ ಮನೆ ಸಿಗುತ್ತೆ. ಸೊ ಅಂದಿವೇ ರೋಡ್ ಸೈಡ್ ಇರುವಂಥದ್ದು. ಯಾರಾದರೂ ಬರುವವರಿದ್ದರೆ, ಸಿಗುವವರಿದ್ದರೆ ಬನ್ನಿ, ಸಿಗೋಣ, ಮಾತಾಡೋಣ. ರಸ್ತೆ ಪಕ್ಕನೇ ಇದೆ, ರೋಡ್ ಪಕ್ಕನೇ ಇದೆ ನಮ್ಮ ಮನೆ ಅಂತ ಹೇಳ್ತಾ ನೋಡಿ ನಮ್ಮ ಮನೆ ಹತ್ತಿರ ಬಂತು. ನೋಡಿ ಅಲ್ಲಿ ನಿಂತಿದ್ದಾರೆ ತುಂಬ ಜನ, ಅವರೆಲ್ಲ ಮದುವೆಗೆ ಹೋಗುವವರು ಅಂತ ಕಾಣ್ತಾ. ತುಂಬ ಫಂಕ್ಷನ್ ಇತ್ತಲ್ಲ, ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಮುಂಚೆಲ್ಲಿ ಸ್ಟ್ಯಾಂಡ್ ಇತ್ತು, ಅದು ತೆಗೆದಿದ್ದಾರೆ. ನೋಡಿ ಇದು ನಮ್ಮ ಮನೆಗೆ ಬರುವಂತಹ ದಾರಿ. ಈಗ ಮಾತ್ರ ಬೈಕ್ ಹೋಗುತ್ತೆ, ಮಳೆಗಾಲದಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ, ಮಡ್ ರೋಡ್ ಅಲ್ವಾ. ಹಾಗೆ ನಾನು ಆ ಕಡೆ ನಮ್ಮ ಆಂಟಿನವರ ಮನೆಯಲ್ಲಿ ಬೈಕನ್ನು ನಿಲ್ಲಿಸ್ತೇನೆ. ನಾನು ಬರುವಾಗಲೇ ನಮ್ಮ ಮನೆಯಲ್ಲಿ 2 ಬಟ್ಟು ಮತ್ತು ಜಿಮ್ ಅಂತೇಳಿ 2 ನಾಯಿಗಳಿದೆಯಲ್ಲ, ವೆಯ್ಟ್ ಮಾಡ್ತಾಯಿದ್ರು ಏನಾದರೂ ತಿಂಡಿ ತಂದ ಅಂಥೇಳಿ. ಯಾವಾಗಲೂ ಮಾರಿ ಬಿಸ್ಕೆಟ್ ತರ್ತೇನೆ,
ಬಟ್ ಇವತ್ತು ಏನೂ ತರಲಿಲ್ಲ. ಸೊ ಚಿಕನನ್ನು ತಂದೆ, ಅಕ್ಕನ ಮಗ ಇದ್ದ, ಅವನು ಕಾಯ್ತಾ ಇದ್ದ, ಅವನಿಗೆ ಕಡಿದು ಅದನ್ನು ಕೊಟ್ಟೆ. ಅಮ್ಮ ಅದನ್ನು ಏನು ಪ್ರಿಪರೇಷನ್ ಬೇಕು ಅದನ್ನು ಮಾಡ್ಕೊಳ್ತಾ ಇದ್ದರು. ನೋಡಿ, ಈ ಕೋಳಿದ್ದು ಕಾಲು ಕೂಡ ಫೇವ್ರೆಟ್ ಅಲ್ವಾ. ಬಟ್ ಇದು ನಮಗೆಲ್ಲ, ನಮ್ಮ ಮನೆಯಲ್ಲಿ ನಿಮಗೆ ಗೊತ್ತಿದೆ 4-5 ನಾಯಿಗಳಿದೆ ಅಂತೇಳಿ. ಅದರಲ್ಲಿ ಜರ್ಮನ್ ಶೆಫರ್ಡ್ ಒಂದಿದೆಯಲ್ಲ, ಅವಳಿಗೆ ಚಿಕನ್ ಕಾಲನ್ನು ಬೇಯಿಸಿ ಹಾಕ್ತೇವೆ. ಯಾರೋ ಹೇಳಿದರು ಅದಕ್ಕೆ ಚೆನ್ನಾಗಿ ಆಗುತ್ತೆ ಅಂಥೇಳಿ. ಸೊ ನೋಡಿ, ಇಬ್ಬರನ್ನು ಬಿಟ್ಟಿದ್ದೇವೆ, 3 ಜನ ಗೂಡಲ್ಲಿದ್ದಾರೆ. ಚಾರ್ಲಿ, ವಿಲ್ಲಿ ಮತ್ತು ಇವಳು ಜರ್ಮನ್ ಶೆಫರ್ಡ್ ಜರ್ಮಿ ಅಂತ ಹೇಳಿ ಪ್ರೀತಿಯಿಂದ ಕರೆಯುವಂಥದ್ದು. ಓಕೆ, ಇದಿಷ್ಟು ಇವತ್ತಿನ ವ್ಲಾಗಿನ ವಿಚಾರ. ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ. ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.